ನಟ ಶ್ರೀ ಮುರಳಿ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ. ಕಟೀಲು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನ ಪಡೆಯಲಿದ್ದಾರೆ. ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ದೇವರ ಆಶೀರ್ವಾದವನ್ನ ಪಡೆದ ನಂತರದಲ್ಲಿ ನಟ ಶ್ರೀ ಮುರಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಾಲ್ಯದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ, ಆ ನಂತರ ಈಗ ಬಂದಿರೋದು ಬಹಳ ಖುಷಿ ಆಗ್ತಾ ಇದೆ. ಈಗ ನವರಾತ್ರಿ ಇರೋದ್ರಿಂದಾಗಿ ಈ ಸಂದರ್ಭದಲ್ಲಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಬಂದು ತಾಯಿ ಆಶೀರ್ವಾದವನ್ನ ಪಡೆಯೋಣ ಅಂತ ಕಟೀಲಿಗೆ ಬಂದಿದ್ದೀನಿ ಅಂತ ಪ್ರತಿಕ್ರಿಯಿಸಿದ್ದಾರೆ. ಬಗೀರ ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ 33ನೇ ತಾರೀಕು. ಅಮ್ಮನ ದರ್ಶನ ಪಡೆಯೋಕ್ಕೆ ಬಂದಿದ್ದೀನಿ. ಎಂಟೈರ್ ಮಂಗಳೂರು, ಸೋಮೇಶ್ವರ ಟೆಂಪಲ್ಲು, ಕೊರಗಜ್ಜ, ಕೊಲ್ಲೂರು, ಈಗ ಕಟೀಲು, ಸೊ ಎಲ್ಲ ಕಡೆ ದರ್ಶನ ತಗೊಂಡು ಅಮ್ಮನ ದರ್ಶನ ತಗೊಂಡು ಪ್ರಿಪೇರ್ ಆಗಿ ಹೋಗೋಣ ಅಂತ ಬಂದಿದ್ದೀನಿ. ಭಾಳ ಖುಷಿ ಆಯಿತು. ಇಲ್ಲಿರೋ ವೆದರ್ ಆಗಿರಲಿ, ಜನ ಆಗಿರಲಿ, ಅವ್ರ ಪ್ರೀತಿ ಆಗಿರಲಿ, ದೇವಸ್ಥಾನ ಆಗಿರಲಿ, ಪ್ರತಿಯೊಂದು ಬಹಳ ಶಿಸ್ತಾಗಿದೆ, ಬಹಳ ಅಚ್ಚುಕಟ್ಟಾಗಿದೆ. ಅದೇ ಮುಂದುವರಿಲಿ. ನಮ್ಮ ಸಿನಿಮಾಗೂ ಒಳ್ಳೆಯದಾಗಲಿ, ಎಲ್ರಿಗೂ ಇಲ್ಲಿರೋ ಚಿತ್ರತಂಡಗಳು, ಕೆಲವು ಟ್ರೈಲರ್ಸು, ಟೀಸರ್ಸ್ ಎಲ್ಲ ಬಂದಾಗ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ದೀನಿ, ಜೊತೆಗೆ ನಿಂತ್ಕೊಂಡಿದ್ದೀನಿ. ಅವ್ರ ವರ್ಕ್ನ ನನಗೆ. ನಟ ಶ್ರೀ ಮುರಳಿ ಅವರು ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಬಂದಿದ್ದಾರೆ. ಹಲವಾರು ದೇಗುಲಗಳಿಗೆ ಈಗ ನವರಾತ್ರಿ ಇರೋ ಕಾರಣಕ್ಕಾಗಿ ನಾನು ಹೋಗ್ತಾ ಇದ್ದೀನಿ, ದರ್ಶನವನ್ನ ಪಡಿತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಕಟೀಲಿಗೆ ಬಂದಿದ್ದೀನಿ. ಬಾಲ್ಯದಲ್ಲಿ ಬಂದಿದೆ, ಆನಂತರ ಈಗ ಬಂದದ್ದು ಬಹಳ ಖುಷಿ ಆಗ್ತಿದೆ ಅಂತ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ.